ಹಾಯ್ ವೆಲ್ಕಮ್ ಟು ಲತಾ ರಾಘವೇಂದರ್ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನಾನು ಫಸ್ಟ್ ಟೈಮ್ ಇದು ವಿತ್ ಫೇಸ್ ವಿಡಿಯೋ ಮಾಡ್ತಿರೋದು. ಹೇಗೆ ಬರುತ್ತೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ನನ್ನ ವೀಡಿಯೋಸ್ಗೆ ಲೈಕ್ ಮಾಡಿ. ಇವತ್ತು ಮಾರ್ನಿಂಗೆ ನಾನು ಏನು ಟಿಫನ್ ಮಾಡ್ತಾ ಇಲ್ಲ, ಮಟನ್ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಮಟನ್ ಸಾಂಬಾರು ಹೇಗೆ ಮಾಡೋದಂತ ರೆಸಿಪಿನೂ ತೋರಿಸ್ತೀನಿ. ಇವತ್ತು ಬೆಳಗ್ಗೆ ಎದ್ದೇಳೋದಕ್ಕೂ ಮುಂಚೆನೇ ನೋಡಿ ನಮ್ಮನೆ ವಿಂಡೋ ಹತ್ರ ಪಕ್ಷಿ ಕುತ್ಕೊಂಡು ಹೇಗೆ ಸೌಂಡ್ ಮಾಡ್ತಿದೆ. ಅದರಿಂದನೇ ಬೆಳಿಗ್ಗೆ ಬೇಗ ಇದ್ವಿ ನಾವು ಇವತ್ತು. ಹೊರಗಡೆ ಬಂದ ತಕ್ಷಣ ನಾನು ಒಂದು ಸ್ವಲ್ಪ ಹೊತ್ತು ಈ ಥರ ನಿಂತ್ಕೊಂಡು ವೆದರ್ ನೋಡ್ತಾ ಇರ್ತೀನಿ. ಒಂಥರ ಮನ್ಸಿಗೆ ತುಂಬ ಖುಷಿ ಅನಿಸುತ್ತೆ. ಬೆಳಿಗ್ಗೆನೆ ತುಂಬ ಚೆನ್ನಾಗಿ ಕಾಣಿಸ್ತಿರುತ್ತೆ ನೋಡಿ. ನಮ್ಮ ಮಧುಗಿರಿ ಬೆಟ್ಟ ಯಾವ ಥರ ಕಾಣಿಸ್ತಿದೆ, ನಮ್ಮ ಮನೆ ಹತ್ರಕ್ಕೆ ಮಧುಗಿರಿ ಬೆಟ್ಟದ ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ಕೆಲಸ ಮಾಡೋದಕ್ಕಿಂತ ಮುಂಚೆ ಈ ಥರ ಸ್ವಲ್ಪ ಹೊತ್ತು ನಮಗೆ ನಾವೇ ಟೈಮ್ ಕೊಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಮಟನ್ ಸಾಂಬಾರು ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಫಸ್ಟು ಬೆಳ್ಳುಳ್ಳಿ ಸಿಪ್ಪೆನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಸಿಪ್ಪೆ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಕೆಲಸ ಅನಿಸುತ್ತೆ. ಯಾಕಂದರೆ ಅದು ಬೇಗ ಕ್ಲೀನ್ ಮಾಡೋದಕ್ಕಾಗಲ್ಲ, ಅದು ಜಾಸ್ತಿ ಬೇಕು. ಬೆಳ್ಳುಳ್ಳಿ ಏನಕ್ಕಾದ್ರೂ ಅಂದರೆ ಇನ್ನೂ ತುಂಬ ಟೈಮ್ ಹಿಡಿಯುತ್ತೆ. ನಾನಿಲ್ಲಿ ಮಟನ್ ಸಾರು ಮಾಡೋದಕ್ಕೆ ಒಂದೆರಡು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಶುಂಠಿ, ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ಚಕ್ಕೆ, ಲವಂಗ, ಮೆಣಸು, ಒಂದು ಟೊಮೆಟೊ, ಒಂದು ಸ್ವಲ್ಪ ಗಸಗಸೆ ಮತ್ತು ಒಂದು ಸ್ವಲ್ಪ ಕಾಯಿ, ಪುದೀನ, ಕೊತ್ತಂಬರಿ. ಅದಾದಮೇಲೆ ಅರ್ಧ ಕೆಜಿ ಮಟನ್ ತೊಳೆದು ತೊಗೊತಾ ಇದ್ದೀನಿ ನಾನಿಲ್ಲಿ. ಅದಾದಮೇಲೆ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮಸಾಲೆ ತೆಗೆಯೋದಕ್ಕೆ ಎಲ್ಲ ಹಚ್ಚಿಟ್ಕೊಂಡಿರೋ ಅಂಥದ್ದನ್ನ ಸ್ವಲ್ಪ ಅದು ಹಸಿ ವಾಸನೆ ಹೋಗೋ ಥರ ಬಿಸಿ ಮಾಡ್ಕೊಳ್ಬೇಕು. ಅದಕ್ಕೆ ಫಸ್ಟ್ ಬಾಣಲಿ ಇಟ್ಕೊಂಡು ಅದಕ್ಕೊಂದು ಅರ್ಧ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಶುಂಠಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕ್ಕೊಂಡು ಫಸ್ಟ್ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ಫ್ರೈ ಮಾಡ್ಕೊಳ್ಳಿ. ಇವಾಗಲೇ ಅದೆಲ್ಲ ಏನು ನೀರಿನ ಅಂಶ ಇರುತ್ತೆ, ಹಸಿ ವಾಸನೆ ಇರುತ್ತೆ, ಅದೆಲ್ಲ ತುಂಬ ಚೆನ್ನಾಗಿ ಹೋಗುತ್ತೆ. ನಾನು ಇಲ್ಲಿ ಒಂದು 5ರಿಂದ 6 ಬ್ಯಾಡಗೆ ಮೆಣಸಿನ್ಕಾಯಿ ನೆನೆಸ್ಬಿಟ್ಟು ತಗೊತಾ ಇದ್ದೀನಿ. ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಸಾಂಬಾರು, ಅದಕ್ಕೋಸ್ಕರ ಬ್ಯಾಡಗೆ ಮೆಣಸಿನ್ಕಾಯಿ ತಗೊತಾ ಇದ್ದೀನಿ. ಅದಾದಮೇಲೆ ನಾನು 1 ಟೊಮೊಟೊ ತಗೊತಾ ಇದ್ದೀನಿ. ಮಟನ್ ಸಾಂಬಾರಿಗೆ ಟೊಮೊಟೊ ಹಾಕಿದ್ರೆ ತುಂಬ ಚೆನ್ನಾಗಿರೋದು. ನಾನಿಲ್ಲಿ ಅರ್ಧ ಕೆಜಿ ಮಟನ್ ಅಲ್ವ, ಅದಕ್ಕೆ ಒಂದೇ ಒಂದು ಚಿಕ್ಕ ಟೊಮೊಟೊ ಮಾತ್ರ ತಗೊತಾ ಇದ್ದೀನಿ. ಅದಾದಮೇಲೆ ಚಕ್ಕೆ, ಲವಂಗ, ಮೆಣಸು, ಗರಂ ಮಸಾಲೆ ಸೇರಿಸ್ಕೊಂಡವರು ಸ್ವಲ್ಪ ಕಡಿಮೆನೇ ಇದನ್ನೆಲ್ಲ ತಗೋಬೋದು. ಅದಾದಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗಸಗಸೆ ಹಾಕೋದ್ರಿಂದ ಒಂದು ಒಳ್ಳೆ ಥಿಕ್ನೆಸ್ ಬರುತ್ತೆ ಮತ್ತು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ತಗೊತಾ ಇದ್ದೀನಿ. ಅದು ಹಸಿ ವಾಸನೆ ಹೋಗೋ ಥರ ಬಾಡಿಸ್ಕೊಳ್ಬೇಕು. ಅದಾದಮೇಲೆ ಸ್ವಲ್ಪ ಕಾಯಿ ಸೇರಿಸ್ಕೊತಾ ಇದ್ದೀನಿ. ಎಲ್ಲ ಫೈನಲಾಗಿ ಈ ಥರ ಹುರ್ಕೊಂಡ್ಬಿಟ್ಟು ಅದು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ. ಸ್ವಲ್ಪ ನುಣ್ಣಗೆ ರುಬ್ಕೊಳ್ಬೇಕು ಮಟನ್ ಸಾರಿಗೆ, ಇಲ್ಲಾಂದರೆ ಅದೊಂಥರ ತರಿ ಆದರೆ ಅಷ್ಟು ಚೆನ್ನಾಗಿರಲ್ಲ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾನಿಲ್ಲಿ ಚೆನ್ನಾಗಿ ರುಬ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಒಂದು ಕುಕ್ಕರ್ ಇಟ್ಕೊಂಡು 1 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಸಾಂಬಾರಿಗೆಲ್ಲ ಏನು ಅಷ್ಟೊಂದು ಎಣ್ಣೆ ಸೇರಿಸ್ಕೊಂಡ್ರೆ ನನಗೆ ಇಷ್ಟ ಆಗಲ್ಲ. ಸುಮ್ಮನೆ ಒಂದು ಸ್ವಲ್ಪ ಈರುಳ್ಳಿ ಬೇಯೋಷ್ಟು ಸೇರಿಸ್ಕೊತಾ ಇದ್ದೀನಿ, ಒಂದು ಅರ್ಧ ಸ್ಪೂನ್ ಆಗೋಷ್ಟು. ಒಂದು 1/4 ಭಾಗ ಈರುಳ್ಳಿ ತಗೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈರುಳ್ಳಿನ ಅದಕ್ಕೆ ತೊಳೆದಿಟ್ಕೊಂಡಿರೋಂಥ ಮಟನ್ನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಅರ್ಧ ಕೆಜಿ ಮಟನ್ ತಗೊಂಡಿದ್ದೀನಿ, ನೀವು ಎಷ್ಟು ಬೇಕಿದ್ರೂ ತಗೊಳ್ಳಿ. ನೋಡಿ ಈ ಥರ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ಎಣ್ಣೆಗೆ. ಎಣ್ಣೆ ಯಾಕೆ ಹಾಕ್ಕೊತೀನಿ ಅಂದರೆ ಇದು ಮಟನ್ ಹಾಕಿದ ತಕ್ಷಣ ಪಾತ್ರೆಗೆ ಅದೊಂಥರ ತಳ ಹಿಡಿಯೋ ಥರ ಆಗುತ್ತೆ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಈ ಥರ ತಿರುಗಿಸ್ಕೊಳ್ಳಿ. ಈ ಥರ ತಿರುಗಿಸ್ಕೊಂಡ್ರೆ ಅರಿಶಿನ ಎಲ್ಲದಕ್ಕೂ ಹತ್ತುತ್ತೆ. ಅದು ಮಟನ್ನಲ್ಲಿ ಏನು ಅದು ಮಟನ್ ಸ್ಮೆಲ್ ಬರ್ತಿರುತ್ತೋ ಅದು ಹೋಗುತ್ತೆ. ಅದಾದಮೇಲೆ ಸ್ವಲ್ಪ ಕುದಿ ಬಂದಾದಮೇಲೆ ಒಂದು ಸ್ವಲ್ಪ ಉಪ್ಪು, ಖಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ಇವಾಗಲೇ ಉಪ್ಪು ಖಾರದ ಪುಡಿ ಸೇರಿಸ್ಕೊಳೋದ್ರಿಂದ ಮಟನ್ನಿಗೆ ಒಂಥರ ಅದು ಚೆನ್ನಾಗಿ ಹತ್ತುತ್ತೆ, ಅದಕ್ಕೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಒಂಥರ ಖಾರ ಉಪ್ಪು ಈ ಥರ ಇರುತ್ತೆ. ಮಟನ್ ತಿಂದ್ರೂ ಸಪ್ಪೆ ಅನಿಸೋದಿಲ್ಲ. ನಾನಿಲ್ಲಿ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ನೋಡಿ. ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ ಸ್ವಲ್ಪ. ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಇದು ಅಷ್ಟೇ ಮಸಾಲೆ ಚೆನ್ನಾಗಿ ಮಟನ್ಗೆ ಹತ್ತಬೇಕು, ಆವಾಗ ಮಟನ್ ಟೇಸ್ಟ್ ಒಂಥರ ಚೆನ್ನಾಗಿರುತ್ತೆ. ನೋಡಿ ಈ ಥರ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಇದು ಮಸಾಲೆ ಹಾಕಿದ್ದಾದ್ಮೇಲೂ ಅದು ಚೆನ್ನಾಗಿ ಕುದಿ ಬಂದು ಎಣ್ಣೆ ಬಿಡಬೇಕು.
ಒಂದು 5ರಿಂದ 10 ನಿಮಿಷ ಮಸಾಲೆ ಹಾಕಿದ್ದಾದ್ಮೇಲೂ ಕುದಿಸ್ಕೋಬೇಕು. ನಾನಿಲ್ಲಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಸೇರಿಸ್ಕೊತಾ ಇದ್ದೀನಿ ಅದಕ್ಕೇನೆ. ಅದಾದಮೇಲೆ 1 ಸ್ಪೂನ್ ಧನಿಯಾ ಪುಡಿ, ಒಂದು ಅರ್ಧ ಸ್ಪೂನ್ ಗರಂ ಮಸಾಲೆ, 1 ಸ್ಪೂನ್ ಆಗೋಷ್ಟು ಮಟನ್ ಮಸಾಲ ಸೇರಿಸ್ಕೊಂಡು ಮತ್ತೆ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಹೋಮ್ ಮೇಡ್ ಮಸಾಲ ಪೌಡರ್ ಇದ್ರೂ ಯೂಸ್ ಮಾಡ್ಕೋಬೋದು. ಅದಾದಮೇಲೆ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ನಾನು ಕುಕ್ಕರಲ್ಲಿ ಕೂಗಿಸ್ಕೊಳೋದ್ರಿಂದ ಸ್ವಲ್ಪ ಜಾಸ್ತಿನೇ ನೀರು ಸೇರಿಸ್ಕೊತಾ ಇದ್ದೀನಿ, ಯಾಕಂದರೆ ಮಟನ್ ಬೇಯಬೇಕಲ್ಲ ಅದಕ್ಕೆ. ನೋಡಿ ಕೊತ್ತಂಬರಿ ಸೇರಿಸ್ಕೊಂಡು ಈ ಥರ ಕುದಿ ಬರಬೇಕು. ಕುದಿ ಬಂದಮೇಲೆ ಕುಕ್ಕರ್ ಇದು ಲಿಡ್ ಕ್ಲೋಸ್ ಮಾಡಿ, ಇಲ್ಲಾಂದರೆ ಅದು ಮಸಾಲೆದು ಇದಿರುತ್ತಲ್ಲ ಒಂಥರ ಸ್ಮೆಲ್ಲು, ಅದು ಅದೇ ಥರ ಬರ್ತಿರುತ್ತೆ. ಅದಕ್ಕೆ ನಾನು ಕುದಿ ಬಂದಮೇಲೆ ಈ ಥರ ವಿಷಲ್ ಹಾಕ್ಕೊಂಡ್ಬಿಟ್ಟು ಕ್ಯಾಪ್ ಕ್ಲೋಸ್ ಮಾಡ್ಕೊತೀನಿ. ನಿಮಗೆ ನಾನಿಲ್ಲೊಂದು 5ರಿಂದ 6 ವಿಷಲ್ ಕೂಗಿಸ್ಕೊಂಡಿದ್ದೀನಿ, ಅಷ್ಟಕ್ಕೆ ಬೇಯುತ್ತೆ. ಸಾಂಬಾರೆಲ್ಲ ರೆಡಿ ಇದೆ. ಇವತ್ತು ಸ್ವಲ್ಪ ಲೇಟ್ ಆಯಿತು, ಅದಕ್ಕೆ ನಮ್ಮ ಹಸ್ಬೆಂಡು ಶಾಪಿಗೆ ಹೊರಟ್ರು. ಶಾಪ್ ಓಪನ್ ಮಾಡಿಬಿಟ್ಟು ಮತ್ತೆ ಊಟಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ಟು, ಅದಕ್ಕೆ ನಾನು ಇಲ್ಲಿ ಮುದ್ದೆಗೆ ಇಟ್ಕೊಂಡಿದ್ದೀನಿ. ಮುದ್ದೆ ರೆಡಿ ಮಾಡಿಬಿಟ್ಟು ನಮ್ಮ ಹಸ್ಬೆಂಡಿಗೆ ಕಾಲ್ ಮಾಡಿದ್ರೆ ಊಟಕ್ಕೆ ಬರ್ತಾರೆ. ಆಮೇಲೆ ಊಟ ಮಾಡ್ಕೊಂಡು ಮತ್ತೆ ಶಾಪಿಗೆ ಹೊರಡ್ತಾರೆ. ಸಾಂಬಾರು ರೆಡಿ ಇದೆ, ಇನ್ನೇನು ಮುದ್ದೆ ಮಾಡಿಬಿಟ್ರೆ ಮಟನ್ ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಮುದ್ದೆ ಮಾಡ್ಕೊತಾ ಇದ್ದೀನಿ ಕಾಂಬಿನೇಷನ್ ಆಗಿ. ನಾನು ಮುದ್ದೆ ಮಾಡಬೇಕಾದ್ರೆ ಸ್ವಲ್ಪ ಅದಕ್ಕೆ ಅನ್ನ ಸೇರಿಸ್ಕೊತೀನಿ, ಯಾಕಂದರೆ ಅದೊಂದು ಒಂಥರ ಗಂಟಾಗೋದಿಲ್ಲ. ಮತ್ತು ಒಂದು ಅರ್ಧ ಗಂಟೆ ಊಟ ಮಾಡೋದು ಲೇಟ್ ಆದ್ರೂ ಮುದ್ದೆ ಚೆನ್ನಾಗಿರುತ್ತೆ ಊಟ ಮಾಡೋದಕ್ಕೆ. ಆಲ್ಮೋಸ್ಟ್ ಎಲ್ಲರೂ ಇದೇ ಥರ ಮಾಡ್ಕೊತಾರೆ, ನನಗೂ ಇದೇ ಥರ ಇಷ್ಟ. ಅಂದರೆ ಜಾಸ್ತಿ ಸೇರಿಸ್ಕೊಳೋದಕ್ಕೆಲ್ಲ ಹೋಗ್ಬೇಡಿ. ನೋಡಿ ಮುದ್ದೆನೂ ರೆಡಿ ಆಯಿತು, ಸಾಂಬಾರು ರೆಡಿ ಆಗಿದೆ. ಮಟನ್ ಸಾರು ಚಿಕನ್ ಸಾಂಬಾರು ಅಂದರೆ ಅದಕ್ಕೆ ಸೌತೆಕಾಯಿ, ಈರುಳ್ಳಿ, ನಿಂಬೆಹಣ್ಣು ಇರಲೇಬೇಕು. ಅದಕ್ಕೆ ಅದು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಊಟ ಮಾಡ್ತಿದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು. ಕಲರು ತುಂಬ ಚೆನ್ನಾಗಿದೆ. ರೆಸಿಪಿ ಒಂದ್ಸಲಿ ಟ್ರೈ ಮಾಡಿ ನೋಡಿ. ಊಟ ಎಲ್ಲ ಮುಗಿಸ್ಕೊಂಡು ಬಟ್ಟೆ ಎಲ್ಲ ವಾಶ್ ಮಾಡೋದು ಜಾಸ್ತಿ ಇತ್ತು, ಅದಕ್ಕೆ ಬಟ್ಟೆ ವಾಶ್ ಮಾಡಿ ಎಲ್ಲ ಒಣಗಾಕ್ತಾ ಇದ್ದೀನಿ. ಅದಾದಮೇಲೆ ನಾನು ಕೂಡ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿ ಆಗ್ತಾ ಇದ್ದೀನಿ ಶಾಪ್ಗೆ ಹೊರಡೋಣ ಅಂತ ಹೇಳ್ಬಿಟ್ಟು. ಇವತ್ತು ಮನೇಲಿ ನಾನ್ ವೆಜ್ ಮಾಡಿದ್ನಲ್ಲ, ಅದಕ್ಕೆ ಶುಕ್ರವಾರ ಆದ್ರೂ ಏನು ಮನೇಲಿ ಪೂಜೆ ಮಾಡ್ಕೊಳ್ಲಿಲ್ಲ ನಾನು. ಇವತ್ತೇನು ಬೇಡ ಅಂತ ಸುಮ್ಮನೆ ಆಗಿಬಿಟ್ಟೆ. ಇವತ್ತಿನ ಕೆಲಸ ಎಲ್ಲ ಮುಗೀತು. ಒಂದು ಸ್ವಲ್ಪ ಸೊಪ್ಪು ಕ್ಲೀನ್ ಮಾಡೋದಿತ್ತು, ಕ್ಲೀನ್ ಮಾಡಿಬಿಟ್ಟು ಇಟ್ಟೋಗೋಣ, ಇಲ್ಲಾಂದರೆ ಮತ್ತೆ ಅದೆಲ್ಲ ಒಂಥರ ಆಗುತ್ತೆ ಸೊಪ್ಪು ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ. ನಮ್ಮ ಹಸ್ಬೆಂಡ್ ಇವಾಗ ಬರ್ತಾರೆ 2 ಗಂಟೆಗೆ ಊಟಕ್ಕೆ. 2 ಗಂಟೆಗೆ ಊಟ ಮಾಡಿಕೊಂಡು ನಾನು ಶಾಪ್ಗೆ ಹೊರಡ್ತೀನಿ. ಮನೆಗೂ ಮತ್ತು ಶಾಪ್ಗೂ 2 ಕಿಲೋಮೀಟ್ರ್ ಆಗುತ್ತೆ, ಅದಕ್ಕೆ ಡೈಲಿ ಮನೆಗೆ ಊಟಕ್ಕೆ ಬಂದುಬಿಡ್ತಾರೆ. ಮತ್ತೆ ನಾನು ಶಾಪ್ಗೆ ಹೊರಡ್ತೀನಲ್ಲ, ಮತ್ತೆ ಸಂಜೆ ಆಗುತ್ತೆ ಬರೋದು. ಅದಕ್ಕೆ ಏನಾದ್ರು ಕೆಲಸ ಇದ್ರೆ ಇವಾಗಲೇ ಮಾಡಿಬಿಟ್ಟು ಹೋಗ್ತೀನಿ. ಹಾಗೆ ಸ್ವಲ್ಪ ಇನ್ನೂ ತರಕಾರಿ ತಂದಿರೋದೆಲ್ಲ ಎತ್ತಿಡ್ತಾ ಇದ್ದೀನಿ ಇಲ್ಲಿ. ಅದಾದಮೇಲೆ ನಾಳೆ ಸಾಂಬಾರಿಗೆ ಸ್ವಲ್ಪ ಕಾಳೆಲ್ಲ ಇದರಲ್ಲೆಲ್ಲ ಕಲ್ಲಿತ್ತು ಅಂತ ಹೇಳ್ಬಿಟ್ಟು ಊರಿಂದ ತಗೊಬಂದಿದ್ದೆ, ಅದಕ್ಕೆ ಅದೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಕ್ಲೀನ್ ಮಾಡಿಟ್ರೆ ರಾತ್ರಿ ಬಂದು ಇದು ನೆನೆಸೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇದೆಲ್ಲ ಕೆಲಸ ಮಾಡೋದಕ್ಕೆ ನನಗಂತೂ ಅಷ್ಟೊಂದು ಜಾಸ್ತಿ ಇಷ್ಟ ಆಗಲ್ಲ, ಆದರೂ ಮಾಡಲೇಬೇಕಲ್ಲ, ಏನು ಮಾಡೋಕ್ಕಾಗಲ್ಲ. ನಾವು ಹಂಗೆ ಸಂಜೆ ಶಾಪಿಗೆ ಬಂದಾದ್ಮೇಲೆ ಇವಾಗ ಶುಕ್ರವಾರ ಅಲ್ವಾ, ಮಧುಗಿರಿಯಲ್ಲಿರೋ ದಂಡಿ ಮಾರಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೀವಿ. ನೋಡಿ ಇಲ್ಲಿ ತುಂಬ ಜನ ಇದ್ರು. ಇವತ್ತು ಆಷಾಢ ಶುಕ್ರವಾರ ಅಲ್ವಾ, ಅದಕ್ಕೆ ಒಳಗಡೆ ಹೋಗೋಕ್ಕಾಗಲಿಲ್ಲ, ಅಷ್ಟು ಜನ ಇದ್ರು. ನಾವು ಹೊರಗಡೆಯಿಂದನೇ ಕೈ ಮುಗಿದ್ಬಿಟ್ಟು ಬಂದ್ವಿ. ಹಾಗೆ ನಾವು ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಗೋಬಿ ತಿನ್ನೋದಕ್ಕೆ ಅಂತ ಬಂದಿದ್ವಿ. ನಮಗೆ ಇಲ್ಲಿ ಮಾಡೋ ಗೋಬಿ ತುಂಬ ಇಷ್ಟ. ಮಧುಗಿರಿಯಲ್ಲಿ ಯಾವ ಕಡೆನೂ ಇಷ್ಟು ಚೆನ್ನಾಗಿರೋ ಗೋಬಿ ಮಾಡಲ್ಲ, ಇದೊಂದೇ ಸ್ಪಾಟಲ್ಲಿ ತುಂಬ ಚೆನ್ನಾಗಿ ಗೋಬಿ ಮಾಡೋದು. ನನಗಂತೂ ಇಲ್ಲಿ ಮಾಡೋ ಗೋಬಿ ತುಂಬ ಇಷ್ಟ. ನಾವು ಯಾವಾಗಲೂ ಇಲ್ಲೇ ಬಂದು ತಿನ್ನೋದು. ತಿಂದ್ಬಿಟ್ಟು ಮತ್ತೆ ಅಂಗಡಿ ಹತ್ರ ಬಂದು ಮತ್ತೆ ಕ್ಲೋಸ್ ಮಾಡ್ಕೊಂಡು ಮನೆ